ಹೌದು ಗೈಸ್, ತುಂಬ ಜನ ಡಿ ಎಮ್ ಮಾಡ್ತಾ ಕೇಳ್ತಾ ಇದ್ದೀವಿ, ಬ್ರೋ ಯಾರು ಹೊರಗಡೆ ಹೋಗಿದ್ದಾರೆ ಪ್ಲೀಸ್ ತಿಳಿಸ್ಕೊಡಿ ಅಂತ. ನಾನು ಲಾಸ್ಟ್ ವೀಡಿಯೋದಲ್ಲೂ ಕೂಡ ನಾನು ನಿಮಗೆ ಹೇಳಿದ್ದೀನಿ. ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಏನಿದೆ ಅದರಲ್ಲಿ ಅಪ್ಡೇಟ್ ಮಾಡಿದ್ದು ಕಂಪ್ಲೀಟ್ಲಿ. ಈ ಕೂಡಲೇ ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ಜಾಯ್ನ್ ಆಗಿ ಅಂತ. ಸೊ ಯಾರು ಕೂಡ ಅಲ್ಲಿ ಹೋಗಿ ಜಾಯ್ನ್ ಆಗ್ತಾಯಿಲ್ಲ, ತುಂಬ ಡಿ ಎಮ್ಸ್ ಮಾಡ್ತಾಯಿದ್ದೀರಾ. ಹೌದು ಗೈಸ್, ಈ ಒಂದು ವೀಡಿಯೋದಲ್ಲಿ ಯಾರು ಹೊರಗಡೆ ಹೋಗಿದ್ದಾರೆ, ಯಾರಿಗೆಲ್ಲ ಕ್ಲಾಸ್ ತೊಗೊಂಡಿದ್ದಾರೆ ಎಲ್ಲನೂ ಕೂಡ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮೊದಲು ಗೊತ್ತಲ್ಲ, ಲೈಕು, ಸಬ್ಸ್ಕ್ರೈಬು, ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಸೀಸನ್ 12ರಲ್ಲಿ ಯಾರು ಗೆಲ್ಲಬೇಕು ಅಂತ ಅನ್ಸುತ್ತೆ ಅವ್ರ ಹೆಸರು ಕಮೆಂಟ್ ಮಾಡಿ. ಈ ಕೂಡ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಅಪ್ಡೇಟ್ ಮುಂಚೆನೇ ಸಿಗುತ್ತೆ, ಡಿಸ್ಕ್ರಿಪ್ಷನಲ್ಲಿದೆ ಲಿಂಕು. ಹೌದು ಗೈಸ್, ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಮನೆ ಮಂದಿಗೆ ಸರಿಯಾಗಿ ಕ್ಲಾಸ್ನ ತೊಗೋತಾ ಇದ್ದಾರೆ. ನಮಗೆ ಬಂದಿರುವಂಥ ಅಪ್ಡೇಟ್ಗಳ ಪ್ರಕಾರ ಫಸ್ಟು ಸೆಕೆಂಡು ಯಾರು ಸೇವ್ ಆಗ್ತಾರೆ ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ. ಬಟ್ ಈ ಒಂದು ಮನೆಯಿಂದ ಈ ವಾರ ಹೊರಗಡೆ ಹೋಗ್ತಾ ಇರುವಂಥ ಸ್ಪರ್ಧಿ ಬಂದು ರಿಷಾ. ಹೌದು ಗೈಸ್, ರಿಷಾ ಗೌಡರವರು ಈ ವಾರ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ನಮಗೆ 100% ಇದು ಅಪ್ಡೇಟ್ ಸಿಕ್ಕಿದೆ. ಈ ಒಂದು ಶನಿವಾರದ ಎಪಿಸೋಡು ಮತ್ತು ಭಾನುವಾರದ ಎಪಿಸೋಡ್ ಎರಡೂ ಕೂಡ ನೆನ್ನೆನೇ ಕಂಪ್ಲೀಟ್ ಆಗಿದ್ದಾವೆ. ಸೊ ಈ ಒಂದು ಕಂಪ್ಲೀಟ್ ಆದಮೇಲೆ ನೆನ್ನೆನೇ ನಮಗೆ ಈ ಒಂದು ಅಪ್ಡೇಟ್ ನೈಟ್ ಸಿಕ್ಕಿದೆ. ನಾನು ನೈಟೇ ನಿಮಗೆ ಅಪ್ಡೇಟ್ ಮಾಡಿದ್ದೀನಿ. ಹೌದು ಗೈಸ್, ಇದರಲ್ಲಿ ಯಾರಿಗೆಲ್ಲ ಕ್ಲಾಸ್ನ ತೊಗೊಂಡಿದ್ದಾರೆ ಕಿಚ್ಚ ಅಂತ ಅಂದರೆ, ಮೊದಲು ಅಶ್ವಿನಿ ಗೌಡರವರಿಗೆ ಸರಿಯಾಗಿ ಕ್ಲಾಸ್ನ ತೊಗೊಂಡಿದ್ದಾರೆ. ಈ ಒಂದು ಬಿಗ್ ಬಾಸ್ ಎಪಿಸೋಡ್ ಏನಿದೆ ಅಂದರೆ ಸ್ಯಾಟರ್ಡೆ ಸಂಡೇ ಎಪಿಸೋಡ್ ಏನಿದೆ, ಆ ಒಂದು ಎಪಿಸೋಡ್ನ ವೀಕ್ಷಣೆ ಮಾಡೋಕ್ಕೆ ಹೋಗಿದ್ದಂಥ ಪ್ರೇಕ್ಷಕರು ಏನಿದ್ದಾರೆ ಅವರು ಡಿ ಎಮ್ ಮಾಡಿ ಹೇಳಿದ್ದು ನಮಗೆ, ಸರ್ ಅಶ್ವಿನಿ ಗೌಡ ಅವರಿಗೆ ಮೊದಲು ಸರಿಯಾಗಿ ಕ್ಲಾಸ್ ತೊಗೊಂಡು ನಾವು ಯಾವತ್ತೂ ನೋಡಿಲ್ಲದೆ ಇರೋ ಅಂಥ ಕಿಚ್ಚರವ್ರನ್ನ ನಾವು ಇವತ್ತು ನೋಡಿದ್ವಿ. ಅಂದರೆ ಸೀಸನ್ 10 ಅದಕ್ಕಿಂತ ಮುಂಚೆ ಈ ರೀತಿ ಕ್ಲಾಸ್ನ ತೊಗೊಂಡಿದ್ರು. ಇವಾಗ ಸರಿಯಾಗಿ ಕ್ಲಾಸ್ನ ತೊಗೊಂಡಿದ್ದಾರೆ ಎಂದು ನಮಗೂ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಸೊ ಅಶ್ವಿನಿ ಗೌಡರವರು ಆದ ನಂತರ ಗಿಲ್ಲಿ ಮತ್ತು ರಘು ಏನಿದ್ದಾರೆ ಅವ್ರಿಗೂ ಕೂಡ ಕ್ಲಾಸ್ನ ತೊಗೊಂಡಿದ್ದಾರೆ. ಏಕೆಂದರೆ ಅವರು ಕೂಡ ಕೆಲವು ಕಡೆ ತಪ್ಪನ್ನ ಮಾಡಿದ್ದಾರೆ. ಕೆಲವು ಕಡೆ ಗಿಲ್ಲಿ ಏನು ಕಾಮಿಡಿಲಿ ಒಬ್ಬನ ಕೆಳಗಡೆಗೆ ಹಾಕಿ ಮಾತಾಡ್ತಾನೆ, ಮನೆ ಮಂದಿಯೆಲ್ಲ ಕಂಪ್ಲೇಂಟ್ ಮಾಡ್ತಾಯಿದ್ರು, ಅದನ್ನು ಕೂಡ ಅವರು ಕ್ಲಾಸ್ನ ತೊಗೊಂಡಿದ್ದಾರೆ. ಅದ್ರ ಬಗ್ಗೆನೂ ಕೂಡ. ನಂತರ ರಘುರವರು ಆ ಒಂದು ಕ್ಯಾಪ್ಟನ್ಸಿ ಸಂದರ್ಭದಲ್ಲಿ ಅವರು ಮೈಕ್ ಹಾಕಳ್ದೇ ಇದ್ದಾಗ ಸ್ವಲ್ಪ ಕ್ಷಮೆ ಕೇಳಿದ್ದಿಲ್ಲ, ಅದನ್ನ ಮನೆ ಮಂದಿಯೆಲ್ಲ ಆಪೋಸ್ ಮಾಡ್ತಾಯಿದ್ರು, ಅದನ್ನು ಕೂಡ ಅವ್ರಿಗೆ ತಿಳಿಸಿ ಹೇಳಿದ್ದಾರೆ. ನಿಮಗೂ ಕೂಡ ಅದು ಏನು ತಪ್ಪು ಮಾಡ್ಕೊಂಡಿದ್ದಾರೆ ನೀವು, ಸ್ವಲ್ಪ ಅದನ್ನು ನೀವು ಕೂಡ ಸರಿ ಮಾಡ್ಕೋಬೇಕಿತ್ತು ಅಂತೆಲ್ಲ ಹೇಳಿದಾರಂತೆ. ಈ ರೀತಿಯಾಗಿ ಒಬ್ಬೊಬ್ಬರಾಗೆ ಆ ಕ್ಲಾಸ್ನ ತೊಗೊಂಡು ಎಲ್ಲನೂ ಕೂಡ ಸರಿ ಮಾಡಿದ್ದಾರೆ. ಸೊ ಫೈನಲ್ ಆಗಿ ರಿಷರ್ ಅವರು ಮನೆಯಿಂದ ಹೊರಗಡೆ ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಅಂತ 100% ಕನ್ಫರ್ಮ್ ಆಗಿ ನಮ್ಗೆ ಹೇಳಿದ್ದಾರೆ. ಸೊ ಇವರು ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ನಿಮ್ಮ ಪ್ರಕಾರ ಯಾರು ಮನೆಯಿಂದ ಹೊರಗಡೆ ಹೋಗಬೇಕಿತ್ತು, ರಿಷಾ ಹೋಗಿದ್ದು ಒಳ್ಳೇದಾಯಿತೋ ಏನು ಎಲ್ಲನೂ ಕೂಡ ಕಮೆಂಟ್ ಮಾಡಿ. ಬೇರೆ ಏನೆಲ್ಲ ಅಪ್ಡೇಟ್ ಸಿಗುತ್ತೆ ಮತ್ತು ಏನೆಲ್ಲ ಪ್ರೋಮೋಗಳು ಬರುತ್ತೆ ಎಲ್ಲನೂ ಕೂಡ ನಾನು ನಿಮಗೆ ರಿವ್ಯೂ ಮಾಡ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.